ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇಳಿದುಬಿಟ್ಟಿದೆ ಅಂದರೆ ಸುಳ್ಳು, ಮೋಸ, ವಂಚನೆ ಕಾಂಗ್ರೆಸ್ನ ಮನೆದೇವರು ಮಾಡ್ಕೊಂಡಿದ್ದಾರೆ ಅವರು. ನೀವು ಎಲ್ಲ ವಿಚಾರಗಳಲ್ಲೂ ಸಿದ್ದರಾಮಯ್ಯನವರು ಸುಳ್ಳು ಹೇಳೋದನ್ನು ಭಾಳ ಪರಿಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೋಸ, ವಂಚನೆ ಹೇಳತೀರುದು. ಇಂಥ ಪರಿಸ್ಥಿತಿಗೆ ಇವತ್ತು ಇದು ಬಂದಿದೆ. ಇವತ್ತು ಬಡ್ಜೆಟ್ನ ವಿಷಯದಲ್ಲೂ ಕೂಡ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ ಈ ಮಾತನ್ನು. ಎಷ್ಟು ಸಾಲ ಮಾಡಿದ್ದೀರಿ? 1,32,000 ಕೋಟಿ ಇವತ್ತು ಸಾಲ ಮಾಡಿದ್ದೀರಿ. ಇವತ್ತು ಅಭಿವೃದ್ಧಿಗೆ ಎಷ್ಟು ಹಣ ಇಟ್ಟಿದ್ದೀರಿ? 71,000 ಕೋಟಿ ಅಂತ ಹೇಳಿದ್ದೀರಿ. ಅಭಿವೃದ್ಧಿಯಲ್ಲಿ ಕೋತಾಗಿದೆ. ಇವತ್ತು ನಮ್ಮ ಕಾಲದಲ್ಲಿ ನೋಡಿ 22-23ರಲ್ಲಿ ಬೊಮ್ಮಾಯಿಯವರು ಮೊದಲ ವರ್ಷದಲ್ಲಿ 23 ಅವರು ಸಾಲ ಮಾಡಿದ್ದು, ಕೊನೆಯ ಬಡ್ಜೆಟ್ಟು ಡೆಫಿಸಿಟ್ ಇರಲಿಲ್ಲ, ಕೋತಾ ಬಡ್ಜೆಟ್ ಇರಲಿಲ್ಲ, ಸಾಲ ಮಾಡಿರಲಿಲ್ಲ. 500 ಕೋಟಿ ರೂಪಾಯಿ ಇದು ಇಟ್ಟು ಹೋದ್ರು ಅವರು. ಆದರೆ 22-23ರಲ್ಲಿ ಅವರು 44,000 ಕೋಟಿ ಸಾಲ ಮಾಡಿದ್ರು. ಅದು ಅವರ ಮೊದಲ ವರ್ಷ ಆಗಿತ್ತು. ಯಾಕೆ? ಅದು ಕರೋನಾ ಕಾಲ, ಬಹಳ ಸಂಕಷ್ಟಗಳನ್ನು ಎದುರಿಸಬೇಕಾಗಿತ್ತು. ಅಂಥ ಕಾಲದಲ್ಲೇ ಅವರು ಸರ್ಪ್ಲಸ್ ಬಡ್ಜೆಟ್ ಕೊಟ್ಟು ಹೋದ್ರು.